ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬೆಳಕು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಇದು 236ನೇಯ ಸಂಚಿಕೆ. ಕಲೆ ಎಲ್ಲರಿಗೂ ಆರ್ಥಿಕವಾಗಿ ಏನು ಕೈ ಹಿಡಿಬೇಕು ಅಂತೇನು ನಿಯಮ ಇಲ್ಲ. ಸಾಮಾನ್ಯವಾಗಿ ಕಲೆ ರಾಜಾಶ್ರಯದಲ್ಲಿ ಬೆಳೆಯುವಾಗ ಆರ್ಥಿಕ ಸಮಸ್ಯೆಗಳಿಗೆ ಏನೋ ಉತ್ತರ ಸಿಗ್ತಿತ್ತೇನೋ. ಈಗಿನ ರಾಜಾಶ್ರಯ ಅಂದರೆ ಸರ್ಕಾರ ಅದರ ಕೈಲಿ ಸಾಧ್ಯವಿಲ್ಲ. ಬಿಕಾಸ್ ಅದರ ಪ್ರಮಾಣವೂ ಅಷ್ಟಿದೆ ಮತ್ತು ಸರ್ಕಾರಗಳ ಆದ್ಯತೆಯೂ ಬೇರೆ ಇರುತ್ತೆ. ಹಾಗಾಗಿ ಕಲೆ ಆರ್ಥಿಕವಾಗಿ ಕೈ ಕೊಟ್ಟಾಗ ಒಂದು ರೀತಿ ಅದೇ ನಮ್ಮ ವೈರಿಯಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ಕಡೆ ಅದನ್ನು ಬಿಟ್ಕೊಡೋಕ್ಕಾಗಲ್ಲ, ಇನ್ನೊಂದು ಕಡೆ ಅದ್ರ ಜೊತೆಯಲ್ಲಿ ಸಾಗೋಕ್ಕಾಗಲ್ಲ. ಏಕೆಂದರೆ ಕಲೆಯ ಪ್ಯಾಷನ್ಗೋಸ್ಕರ ಉಳಿಸ್ಕೊಳ್ಳೋಣ ಅಂತ ಹೋದರೆ ಜೀವನದ ರಥ ನಡೆಯಲ್ಲ. ಈ ಎರಡರ ಹೊಯ್ದಾಟದ ಮಧ್ಯೆ ನೂರಾರು ಸಾವಿರಾರು ಕಲಾವಿದರು ಸಿಕ್ಕಾಕ್ಕೊಂಡಿರ್ಬೋದು. ಇವತ್ತು ನಿಮ್ಮ ಮುಂದೆ ಬಂದಿರುವಂತಹ ಒಂದು ಕತೆ ಮಂಗಳೂರಿನಿಂದ ಅಂತಹದ್ದೇ, ಹೊಸದೇನಲ್ಲ. ಆದರೆ ಒಂದೊಂದು ಕತೆ ನೋಡಿದಾಗ ಅದರೊಂದು ಹೊಸತನ ಇರುತ್ತೆ. ಕೆಲವರಿಗೆ ಸಮಾಜ ನೆರವಿಗೆ ಬರುತ್ತೆ, ಕೆಲವರಿಗೆ ನೆರವಿಗೆ ಬರುವಷ್ಟು ಅವರು ಪುಣ್ಯವಂತರಾಗಿರಲ್ಲ. ಇದು ಇವತ್ತಿನ ಕಲೆ, ಕಲಾವಿದ ಮತ್ತು ಕರ್ನಾಟಕದ ಕತೆ. ಹೀಗೆ ಕಲಾವಿದರ ಬದುಕು ಎನ್ನುವುದು ಹಾಗೆಯೇ. ತೆರೆಯ ಮೇಲೆ ನಮಗೆ ಅವರು ಮನರಂಜನೆಯನ್ನ ನೀಡುತ್ತಾರೆ, ಆದರೆ ಅನೇಕ ಸಂದರ್ಭಗಳಲ್ಲಿ ಅವರ ಮನಸ್ಸಿನೊಳಗೆ ಇರೋದು ಬರೀ ನೋವು. ನಾವು ಇವತ್ತು ತೋರಿಸೋ ಕಲಾವಿದನ ಸ್ಥಿತಿಯೂ ಅಷ್ಟೇ. ಇವರ ಹೆಸರು ಆನಂದ. ಹೆಸರಿಗೂ ಬದುಕಿನ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಯಾವತ್ತೂ ತನ್ನ ಜೀವನದಲ್ಲಿ ಆನಂದವನ್ನೇ ಕಾಣದ ಇವರು 30 ವರ್ಷಗಳಿಂದ ಕಲಾ ಸೇವೆಯೇ ಬದುಕು ಎಂದು ಜೀವಿಸುತ್ತಾ ಈಗಾಗಲೇ ಸಾವಿರಾರು ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ. ಆದರೆ ತನಗೊಂದು ಭದ್ರ ಸೂರು ಕಲ್ಪಿಸಿಕೊಳ್ಳುವಲ್ಲಿ ಸೋತಿದ್ದಾರೆ. ಇವರ ಮನೆ ಇರುವುದು ಮಂಗಳೂರಿನ ಕಟೀಲು ಸಮೀಪದ ಮಲ್ಲಿಗೆ ಅಂಗಡಿ ಎಂಬಲ್ಲಿ. ಮನೆಯ ಪರಿಸ್ಥಿತಿ ಇಂದೋ ನಾಳೆಯೋ ಬೀಳುವ ಹಾಗಿದೆ. ದಂಪತಿಗಳಿಬ್ಬರೇ ಈ ಮನೆಯಲ್ಲಿ ವಾಸವಾಗಿದ್ದಾರೆ. ಮನೆ ಯಜಮಾನ ಆನಂದ್ ಅವರು ಕಳೆದ 30 ವರ್ಷಗಳಿಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳದಲ್ಲಿ ಸ್ತ್ರೀ ವೇಷಧಾರಿಯಾಗಿ ಕಲಾ ಸೇವೆ ಮಾಡುತ್ತಿದ್ದಾರೆ. ಹಗಲಲ್ಲಿ ಆಟೋ ಓಡಿಸಿ ಒಪ್ಪತ್ತಿನ ಊಟಕ್ಕಾಗಿ ಶ್ರಮಿಸುತ್ತಾರೆ. ಪತ್ನಿ ಮೋಹಿನಿ ಕಟೀಲು ದೇವಸ್ಥಾನದ ಮುಂಭಾಗದಲ್ಲಿ ಹೂವು ಬಾಳೆ ಮಾರಾಟ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಈ ಕುಟುಂಬದ ದಯನೀಯ ಸ್ಥಿತಿಗೆ ಸ್ಥಳೀಯರು ಮರುಗುತ್ತಾರೆ. ಸದ್ಯಕ್ಕೆ ಇರೋ ಸಣ್ಣದಾದ ಮನೆ ಬೀಳುವ ಸ್ಥಿತಿಯಲ್ಲಿದೆ. ಯಾವಾಗ ಬದುಕಿನ ಸೂರು ಕುಸಿಯುತ್ತದೋ ಎನ್ನುವ ಆತಂಕ ಕಾಡುತ್ತಿದೆ. ಹೀಗಾಗಿ ತನ್ನ ಮೇಲೊಂದು ಭದ್ರವಾದ ಸೂರು ಕಾಣುವಂತಾಗಬೇಕು ಎಂದು ಒಂದು ಸಣ್ಣದಾದ ಮನೆ ನಿರ್ಮಿಸಿಕೊಡಲು ಬೆಳಕು ಕಾರ್ಯಕ್ರಮದ ಮೂಲಕ ಸಹಾಯ ಕೇಳಿದ್ದಾರೆ. ಬೆಳಕು ಕಾರ್ಯಕ್ರಮದ ಮೂಲಕ ಈ ಬಡ ಕಲಾವಿದನ ಬಾಳಿನಲ್ಲಿ ಬೆಳಕಿನ ಭರವಸೆ ಮೂಡಬೇಕಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ನೀವು ಒಮ್ಮೆ ಈ ಕಥೆಯನ್ನು ಕೇಳಿದ ಮೇಲೆ ಅನಿಸತ್ತೆ ಈ ಥರ ಕಲಾವಿದರು ನಮ್ಮೂರಲ್ಲಿ ತುಂಬ ಇದ್ದಾರೆ ಅಂತ. ಇರಬಹುದು, ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲೂ ಇರಬಹುದು, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಲಾಟ್ರಿ ಟಿಕೆಟ್ ಎಲ್ಲರಿಗೂ ಸಾಮಾನ್ಯವಾಗಿ ತೊಗೊಂಡವ್ರಿಗೆಲ್ಲ ಬರಲ್ಲ. ಹಾಗೆ ಈ ರೀತಿಯ ಸಮಾಜವೇ ನಿಲ್ಲುವಂತಹ ಪ್ರಕರಣಗಳಲ್ಲಿ 100 ನಡೀತಾ ಇದ್ದರೆ ಒಂದು 4ಕ್ಕೆ ಯಾರೋ ಸಹಾಯಕ್ಕೆ ಬರ್ತಾರೆ. ಇದು ಅಂಥದ್ದೇ ಒಂದು ಪ್ರಕರಣ ಆಗಿದೆ. ಕಲಾವಿದರಾದ ಆನಂದ್, ನಮಸ್ಕಾರ ತಮಗೆ. ಅವರ ಪತ್ನಿ ಮೋಹಿನಿ, ತಾವು ನಮಸ್ಕಾರ. ಮತ್ತು ಅರುಣ್, ನೀವು ನಾನು ನೇಬರ್, ಮನೆ ಹತ್ತಿರ. ಅವ್ರ ನೇಬರಾ? ಆಲ್ ರೈಟ್. ನಿಮ್ಮಿಬ್ಬರು ಮದುವೆ ಆಗಿ ಎಷ್ಟು ವರ್ಷ ಆಯಿತು? 11 ವರ್ಷ ಆಯಿತು. ಏನಕ್ಕೆ ಮದುವೆ ಆದ್ರಿ? ತಂದೆ ತಾಯಿ ಎಲ್ಲ ನೋಡಿ ಮದುವೆ. ಮಕ್ಕಳೆಷ್ಟು? ಮಕ್ಕಳಿಲ್ಲ. ನೀವು ಎಷ್ಟು ವರ್ಷದಿಂದ ಈ ಕಲೆ ಕೆಲಸ? 30 ವರ್ಷ ಆಗ್ಬೋದು. ಚಿಕ್ಕ 4ನೇ ಕ್ಲಾಸ್ ಬಿಟ್ಟು ಕಟೀಲು ಮೇಳಕ್ಕೆ ಬಂದಿದ್ದೇನೆ. ಬಂದಾಗೆಲ್ಲ ಇದೇನಾ? ಇದೇ ವೇಷ, ಸಿರಿವೇಷ ಮತ್ತು ಪುಂಡು ವೇಷ ಮಾಡ್ತೇನೆ. ಮತ್ತು ಆವತ್ತು ಕಿರೀಟ ವೇಷ ಮಾಡ್ತಿದ್ದೆ. ಮತ್ತು ನಾನು ಬಿದ್ದು ಕಾಲು ಇದಾಯಿತು, ಕಿರೀಟ ಕುಣಿಲಿಕ್ಕೆಲ್ಲ ಆಗೋದಿಲ್ಲ. ಈಗ ಲೀಡ್ ಸಿರಿವೇಷ ಮಾಡ್ತಾ ಇರ್ತೇನೆ ನಾನು. ಏನು ಮಾಡ್ತೀರಿ ಅದರಲ್ಲಿ? ಅಂದರೆ ಎಲ್ಲೆಲ್ಲಿ ಮಾಡ್ತೀರಿ? ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಿದ್ದೇನೆ. ಮತ್ತು ಬೊಂಬೆ ಎಲ್ಲ ಹೋಗಲಿಲ್ಲ. ಮತ್ತು ಚಿಕ್ಕ ಮೇಳ ಈಗೆಲ್ಲ ಹೋಗ್ತಾ ಇದ್ದೇನೆ. ಆಟ ಇಲ್ಲದ ಕರೆಸ್ತಾರಾ? ಕರೆಸ್ತಾರೆ. ಎಷ್ಟು ಕೊಡ್ತಾರಾಗ? ಕೊಡ್ತಾರೆ. ಚಿಕ್ಕ ಮೇಳಕ್ಕೆ ಹೋದರೆ 900 ರೂಪಾಯಿ ಕೊಡ್ತಾರೆ. ಅದು ಆದರೆ ಅದು ಹೋಗ್ಲಿಕ್ಕೆ ಬರಲಿಕ್ಕೆ ಅದು ಆಟೋ ಮಾಡಿಕೊಂಡು ಹೋಗುವಾಗ 400 ರೂಪಾಯಿ ಬೇಕು ಅಲ್ಲಿಗೆ ಹೋಗಲಿಕ್ಕೆ, ಚಿಕ್ಕ ಮೇಳಕ್ಕೆ. ಮತ್ತು ಅಲ್ಲಿಂದ ಬರುವಾಗ ಸಿಗುವುದೆಂತ ಚೂರು 500 ರೂಪಾಯಿ ಕೈಗೆ ಸಿಗ್ತದೆ. ಅದರಲ್ಲಿ ಒಂದು ಮನೆ ಮಾಡಬೇಕಂತ ನಾನು ತುಂಬ ಇದು ಮಾಡಿದೆ. ಮನೆ ಮಾಡಲಿಕ್ಕೆ ಆಗಲಿಲ್ಲ.
ಅದು ಹಾಗೇನೆ ಉಂಟು. ಒಂದು ಮನೆಗೆ ಸಹ ಒಂದು ಮರ ಬಿದ್ದು ಮತ್ತು ಆ ಮಳೆ ಜೋರು ಬಂತು, ಅದಕ್ಕೆ ಸಹ ಮನೆ ಬಿದ್ದು ಮನೆಯೆಲ್ಲ ತೂತಾಗಿ ಅದಕ್ಕೆ ಹೇಳಿದೆ, ಪಂಚಾಯತಿನವರಲ್ಲಿ ಹೇಳಿದೆ, ಅವರು ಏನು ಮಾತಾಡಲಿಲ್ಲ. ಮತ್ತು ನೆಕ್ಸ್ಟ್ ನಮ್ಮದು ಇದು ಟಾಯ್ಲೆಟಲ್ಲಿ ಅದಕ್ಕೆ ಸಹ ಇಷ್ಟು ಮನೆ ಬಿತ್ತು, ಇದು ಮರ ಬಿತ್ತು, ಅದಕ್ಕೆ ಸಹ ನಿಮ್ದೇ ಜಾಗನಾ? ನಮ್ಮದೇ ಜಾಗ, ಸ್ವಂತ. ಎಷ್ಟಿದೆ ಅದು ಇದು ಗೌರ್ಮೆಂಟ್ ಸೈಟ್ ಅಲ್ಲ. ಇದು ಬಿಟ್ಟು ನಿಮ್ಗೆ ಏನು ಬೇರೆ ಕೆಲಸ ಗೊತ್ತಿಲ್ಲ? ಇಲ್ಲ, ಆಟೋ ಯಕ್ಷಗಾನ ಬಿಟ್ಟು ಇದಾದ ನಂತರ ನಾನು ಆಟೋ ತೆಗೆದು ಕೊಟ್ಟೆ. ಆಟೋದಲ್ಲಿ ಜೀವನ ಒಂದು ನಮ್ಮ ಪಾಡಿಗೆ ಇದಾಗುತ್ತೆ ಅಷ್ಟೇ. ಆಟೋ ಇದೆಯಾ? ಆಟೋ ಉಂಟು, ಅದಕ್ಕೆ ಲೋನ್ ಉಂಟು, ಮಾಡಿ ಲೋನ್ ಕಟ್ಟಿದ್ದೆ. ಲೋನ್ ಕಟ್ಟಲಿಕ್ಕೆ ಸಹ ಒಮ್ಮೊಮ್ಮೆ ಆಟೋದಲ್ಲಿ ಏನಾಗುದಿಲ್ಲ. ನಾನೀಗೆ ವ್ಯಾಪಾರ ಮಾಡ್ತಾ ಇದ್ದೇನೆ, ಹೂ ಮತ್ತು ಬಳೆ ವ್ಯಾಪಾರ ಮಾಡ್ತಾ ಜೀವನ ಮಾಡುದು. ಇಬ್ಬರದು ತಿನ್ನೋದಕ್ಕೆ ಒಂದು ಇದಿಲ್ಲ ಅಷ್ಟೇ. ಎಲ್ಲಿ ಹೂ ವ್ಯಾಪಾರ ಮಾಡೋದು? ದೇವಸ್ಥಾನದ ಹತ್ರ. ದೇವಸ್ಥಾನದ ಹತ್ರ. ಮತ್ತೆ ಎಷ್ಟಿದೆ ಆದಾಯ ತಿಂಗಳಿಗೆ? ಅದನ್ನು ಅದೇ ನಾನು ಎಷ್ಟು ಅಂತ ಹೇಳುದು, ಖರ್ಚಿಗೆ ಹೋಗಿ ಒಂದು ಉಳಿತದಂತ ಹೇಳುದಿಲ್ಲ. ಉಳಿಯಲ್ಲ. ಉಳಿಯುದಿಲ್ಲ. ಮನೆ ಫ್ಯಾಮಿಲಿ ನಿಮ್ಮಿಂದ ನಡೀತಾ ಇದೆಯಾ, ಅವರಿಂದ ನಡೀತಾ ಇದೆಯಾ? ನಾವು ಇಬ್ಬರೇ ಜೀವನ, ಇಬ್ಬರು ಒಟ್ಟಿಗೆ, ಇಬ್ಬರಿಂದ ಕೂಡ ಒಟ್ಟಿಗೆ. ನಂಗೆ ಇದ್ದಾರೆ, ಅಮ್ಮ ಅಪ್ಪ ಎಲ್ಲ ಇದ್ದಾರೆ, ಆದ್ರೆ ಅವರವರ ತಂಗಿಯರು ಅವರವರ ಇದಕ್ಕೆ ಅವರು ಇಷ್ಟ ಇದ್ದಾರೆ ಅವ್ರಿಗೆ. ಮತ್ತೆ ನಾವು ಇಬ್ಬರು ದುಡಿಯುವುದು, ನಾವು ಮಾಡುದು ಅಷ್ಟೇ. ಈಗ ಏನಾಗಬೇಕು ಅಂತ ಇಲ್ಲಿ ಬಂದಿದ್ದು? ನಮಗೆ ಮನೆ ಆಗ್ಬೇಕು. ಆಯ್ತೀರಿ. ಆಲ್ ರೈಟ್. ನಮಗೆ ಇಂಥ ಪ್ರಕರಣಗಳಲ್ಲಿ ನೆರವಿಗೆ ಬರುವಂತಹ ಜನ ಯಾರು ಅನ್ನೋದನ್ನು ನಾವು ಸಾಮಾನ್ಯವಾಗಿ ಗುರುತಿಸ್ಕೋತೀವಿ. ಹಾಗೆ ನೋಡಿದ್ರೆ ಬೆಳಕು ಕಾರ್ಯಕ್ರಮದಲ್ಲಿ ನೆರವನ್ನು ಕೊಡಲಿಕ್ಕೆಂದೇ ಒಂದಷ್ಟು ಜನ ತಮ್ಮ ಹೆಸರುಗಳನ್ನು ನಮ್ಮಲ್ಲಿ ನೋಂದಾಯಿಸಿರೋದು ಉಂಟು. ನಾವು ಅವಶ್ಯಕತೆಗಳು ಮತ್ತು ಆ ಸಂದರ್ಭಗಳಿಗೆ ತಕ್ಕಂತೆ ಅವರುಗಳನ್ನು ಬಳಸ್ಕೋತೀವಿ. ಹಲವು ಸರಿ ನಮಗೆ ನೋಂದಾಯಿತ ಹೆಸರುಗಳಿಂದ ಇದಾಗಲಿಕ್ಕಿಲ್ಲ ಅನ್ನಿಸ್ದಾಗ ನಮ್ಮ ಕಚೇರಿಯಲ್ಲೇ ಉತ್ಪತ್ತಿಯಾಗುವ ಒಂದಿಷ್ಟು ಹಣ ಇದೆ ಇಂತಹ ವಿಚಾರಗಳಿಗೆ ಅಂತ. ಕಾನೂನು ಪ್ರಕಾರವೇ ನಾವು ಅದನ್ನು ಎತ್ತಿಟ್ಟಿರ್ತೀವಿ ಮತ್ತು ಆ ಕಾನೂನು ಪ್ರಕಾರನೇ ಅದನ್ನು ಬಳಸ್ತೀವಿ ಆ ದುಡ್ಡನ್ನು. ಸಾಮಾನ್ಯವಾಗಿ ಮಂಗಳೂರು ಮತ್ತು ದಕ್ಷಿಣ ಕನ್ನಡದಲ್ಲಿ ಒಂದು ಅದ್ಭುತವಾದ ಗುಣ ಇದೆ. ಅದು ಏನಂದರೆ, ಅದು ದೇವಸ್ಥಾನಗಳು ದೇವರ ನಾಡು ಅಷ್ಟೇ ಅಲ್ಲ, ಅಲ್ಲಿಯ ಜನ ಒಂದು ವಿಚಿತ್ರವಾಗಿ ಒಂಥರ ಫ್ಯಾಮಿಲಿ ರೀತಿ ವರ್ತಿಸ್ತಾರವರು. ಅಲ್ಲಿ ಜನ, ದಕ್ಷಿಣ ಕನ್ನಡದ ಜನ ಬೇರೆ ರಾಜ್ಯ ಅಥವಾ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಆ ಜನ ಹಂಗಲ್ಲ. ಅವ್ರು ತುಂಬ ಒಂಥರ ಒಗ್ಗಟ್ಟವರು. ಅದೊಂಥರ ವಿಚಿತ್ರವಾದ ಬಾಂಧವ್ಯ ಅವರುಗಳಲ್ಲಿ. ಜಗಳ ಆಡ್ತಿದ್ರೂ ಒಟ್ಟೊಟ್ಟಿಗೆ ಇರ್ತಾರೆ, ಒಟ್ಟೊಟ್ಟಿಗೆ ಜಗಳ ಆಡ್ಕೊಂಡೇ ಒಟ್ಟೊಟ್ಟಿಗೆ ಇರ್ತಾರೆ ಅವರು. ಭಾಳ ವಿಚಿತ್ರವಾಗಿರ್ತಾರಪ್ಪ ಅವರು. ಮತ್ತು ಅಲ್ಲಿಯ ಮನೋಗುಣ ಹೇಗೆ ಅಂತಂದರೆ, ಸಾಮಾನ್ಯವಾಗಿ ಸ್ವಲ್ಪ ಸಹಾಯಕ್ಕೆ ಅಕ್ಕಪಕ್ಕದವ್ರದ್ದಕ್ಕೆ ಎಲ್ಲರಿಗೂ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಹೋಗ್ತಾರೆ. ಆ ಹೋಗೋ ಮನೋಸ್ಥಿತಿ ಇರೋ ಜನ ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆನಲ್ಲಿ ನಾನು ಕಂಡಿದ್ದರೆ ಅದು ನನ್ನ ಪ್ರಕಾರ ದಕ್ಷಿಣ ಕನ್ನಡದ ಜನ. ಹಾಗಾಗಿ ಅದರ ಭಾಗವಾಗಿ ಒಬ್ರು ಇರೋವಂಥ ಸತೀಶ್ ಶೆಟ್ಟಿ ಒಬ್ಬರು ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಬಳಸ್ಕೊಳ್ಳೋಣ, ಇದರಲ್ಲಿ ಎಷ್ಟಾಗತ್ತೋ ಅಷ್ಟು. ಆಗದೇ ಇದ್ದರೆ ನಮ್ಮ ಕೈಯಿಂದ ಏನಾಗುತ್ತೆ ಅದನ್ನು ಮಾಡೋಣ. ವಿ ವಿಲ್ ಸಿ ಏನಾಗುತ್ತೆ. ನಮಸ್ಕಾರ, ನಾನು ರಂಗನಾಥ್ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ಸರ್. ನಾನು ಈಗ ನನಗೆ ಹೇಳ್ತಿದ್ದೆಲ್ಲ ಕೇಳಿಸ್ಕೊಂಡ್ರಾ? ಖಂಡಿತ ಸರಿ, 100% ಸರಿ ಸರ್. ಈ ದಕ್ಷಿಣ ಕನ್ನಡದ ಕರೆಕ್ಟ್ ಅಲ್ವಾ ನಾನು ಹೇಳಿದ್ದದು? ಹೌದು ಹೌದು ಹೌದು, 100% ಸರಿ. ಅಲ್ಲಿ ಆಮೇಲೆ ನಾನು ಇನ್ನೂ ಒಂದು ನೋಡಿದ್ದೀನಿ ದಕ್ಷಿಣ ಕನ್ನಡದಲ್ಲಿ, ಬೇರೆ ಜಿಲ್ಲೆಗಳಿಗಿಂತ ಈ ಥರ ಸಹಾಯ ಮಾಡೋ ಪರಿಸ್ಥಿತಿ ಅಥವಾ ಒಬ್ರಿಗೊಬ್ರಿಗೆ ಅಡ್ಜಸ್ಟ್ ಮಾಡೋ ಪರಿಸ್ಥಿತಿ ಬಂದಾಗ ಸ್ವಲ್ಪ ಜಾತಿ ಎಲ್ಲ ಮೀರಿ ಬಿಡ್ತಾರೆ. ಹೌದು ಹೌದು, ಎಲ್ಲ ಮೀರಿ ಮಾಡಿಬಿಡ್ತಾರೆ. ಹೌದು ಹೌದು. ಏನಿಯೋ, ನಾನು ಐ ಆಮ್ ಸೋ ಹ್ಯಾಪಿ ನೀವು ನಮ್ಮ ಜೊತೆ ಇದಕ್ಕೆ ಕೈ ಜೋಡಿಸ್ತೀವಿ ಅಂತ ಮುಂದೆ ಬಂದಿರೋದಕ್ಕೆ. ಐ ವಿಲ್ ಬಿ ಎವರ್ ಗ್ರೇಟ್ಫುಲ್ ಟು ಯು. ಅಷ್ಟೇ. ಥ್ಯಾಂಕ್ ಯು. ನಿಮ್ಗೊಂದು ನಮಸ್ಕಾರ ಮಾಡ್ತಾ ಇದ್ದೀನಿ ಇಲ್ಲೇ ನಾನು. ಥ್ಯಾಂಕ್ ಯು ಅಂತ. ಈ ಪ್ರಕರಣದಲ್ಲಿ ಈಗ ಇವ್ರಿಗೊಂದು ಮನೆ ಮಾಡಬೇಕು ಅಂತ ಅಂತಿದ್ದಾರೆ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು. ಬಹಳ ವಿಚಿತ್ರ ಅಂದ್ರೆ, ಇವರಿಬ್ಬರಿಗಿಂತ ನಮ್ಮ ಆಫೀಸ್ನಲ್ಲಿರೋರೇ ಎಷ್ಟು ಎಕ್ಸೈಟ್ ಆಯ್ತಂಗಿದೆ. ಅದೊಂದು ಮಾಡ್ಬಿಡ್ಬೇಕು ಸರ್, ಅದೊಂದು ಮಾಡ್ಬಿಡ್ಬೇಕು ಅಂತ. ಕೆಲವು ಸರಿ ಇಂಥ ಕಲೆಗಳ ಬ್ಯಾಕ್ ಗ್ರೌಂಡ್ ಇಂದ ಬರೋರನ್ನ ಕಂಡಾಗ ಸ್ವಲ್ಪ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ. ಅವ್ರು ಯಾರು ಆಗಿರ್ಲಿ. ಏನೋ ಈಗ ಈ ಕೆಲಸ ನಾವು ಮಾಡ್ಬೋದಾ ಇವರಿಬ್ಬರಿಗೂ?
ಖಂಡಿತ ಖಂಡಿತ ನಾವು ಮಾಡಿಕೊಡ್ತೇವೆ ಸರ್. ಅಂತ ಕಲಾವಿದರಿಗೆ ನಾನೇನ್ ಮಾಡಬೇಕು ಹೇಳಿ? ಇಲ್ಲ ಸರ್, ನಾವೇ ಮನೆ ಕಟ್ಕೊಡ್ತೇವೆ ಸರ್. ಆಯ್ತು, ನಂದೇನ್ ಪಾತ್ರ ಇಲ್ವಾ? ನೀವು ನಮಗೆ ತೋರಿಸ್ಕೊಟ್ರಲ್ಲ ಅಂತ ಕಲಾವಿದರನ್ನು. ಅಷ್ಟೇ, ಸಾಧ್ಯ ಆದ್ರೆ ನನ್ನ ಹೆಸರಲ್ಲಿ ಒಂದು ಟೇಪ್ ಕತ್ತರಿಸೋದು ಅಷ್ಟೇ. ನಾನು ಇಲ್ಲ ಸರ್, ನೀವು ಆ ದಿವಸ ಒಂದು ನಿಮ್ಗೂ ನಾವು ಹೇಳಿಕೆ ಕೊಡ್ತೇವೆ ಸರ್. ಇಲ್ಲ, ನಾನು ಐ ಆಮ್ ಸೋ ಹ್ಯಾಪಿ. ನಿಮ್ಗೊಂದು ನಮಸ್ಕಾರ ಹೇಳ್ತಾ ಇದ್ದೀನಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಅವರು ಬಣ್ಣ ಹಚ್ಚಿ ವೇಷ ಧರಿಸಿ ಕಲೆಯ ಸೇವೆ ಮಾಡ್ತಿರ್ಬೋದು. ಹೌದು ಹೌದು. ಆದ್ರೆ ನೀವು ಬಣ್ಣ ಹಚ್ಚದೆ ವೇಷ ಹಾಕದೆ ಅವರಿಗೆ ಸಹಾಯ ಮಾಡೋ ಮೂಲಕ ಕಲಾ ಸೇವೆ ಮಾಡ್ತಿರೋದು. ಸರ್ ನಾನು ಕೂಡ ಯಕ್ಷಗಾನ ಕಲಾವಿದ್ದೇನೆ ಸರ್. ಹಾಗಿದ್ರೆ ಇನ್ನೂ ಗ್ರೇಟ್, ಡಬಲ್ ಕಲಾ ಸೇವೆ ನಿಮ್ಗೆ. ಹಂಗಾದ್ರೆ ಥ್ಯಾಂಕ್ ಯು ಸರ್, ಸೋ ನೈಸ್ ಆಫ್ ಯು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅವರ ಮೂಲಕ ಅದನ್ನ ಶುರು ಮಾಡಿಸ್ಕೊಳ್ಳೋಣ, ಗೊತ್ತಾಯ್ತಾ? ಮಾಡಿಸ್ಕೊಡ್ತೀನಿ. ಚೆನ್ನಾಗಿರಿ ಇಬ್ರುವೆ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ನಿಮ್ಮ ಕಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿನ ನಡೆಸಿ ಸಂತೋಷವಾಗಿರಿ. ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಆರೋಗ್ಯದಿಂದ ಚೆನ್ನಾಗಿರಿ, ಒಬ್ರಿಗೊಬ್ರು ನೋಡ್ಕೊಂಡು, ಗೊತ್ತಾಯ್ತಾ? ಒಂದು ವೇಳೆ ಅದನ್ನು ಮಾಡೋವಾಗ ಏನಾದ್ರು ಕಡಿಮೆ ಆಯಿತು, ಸ್ವಲ್ಪ ಶಾರ್ಟೇಜ್ ಇದೆ, ಥರ ಇದೆ ಅಂದರೆ ನಾವು ಅದು ಸಪೋರ್ಟಿಗೆ ಬರ್ತೀವಿ. ನಮಗೆ ಸಮಸ್ಯೆ ಆಗಲ್ಲ, ಅದು ನಾವು ಆ ಸಪೋರ್ಟಿಗೆ ಬರ್ತೀವಿ ಅವಾಗ. ಅರ್ಥ ಆಯ್ತಾ? ಚೆನ್ನಾಗಿರಿ. ನೀವು ಹೂವಿನ ವ್ಯಾಪಾರ ಮುಂದುವರಿಸಿ, ತಪ್ಪೇನಿಲ್ಲ. ಅರ್ಥ ಆಯ್ತಾ? ದುಡ್ಡು ಗಲ್ದಿದ್ರು ಟೈಮ್ ಪಾಸ್ ಆಗುತ್ತೆ ಅಷ್ಟೇ ಮಾಡಿ. ನೀವು ನಿಮ್ಮ ಕಲಾವಿದದ ಕೆಲಸ, ಆಟೋ ರಿಕ್ಷಾ ಕೆಲಸ ಮುಂದುವರಿಸಿ, ತಪ್ಪೇನಿಲ್ಲ. ಅದ್ರ ಪಾಡ್ಗೆ ಅದ್ರಲ್ಲಿ ಬಂದಿದ್ದಷ್ಟು ಬರುತ್ತೆ, ನೆಮ್ಮದಿಯಾಗಿ ಮಾಡಿ. ಅರ್ಥ ಆಗ್ತಿದ್ಯಾ ಇಬ್ಬರಿಗೂ? ಹಾ, ಅಷ್ಟು ಮಾಡ್ತೀರಾ? ದೇವ್ರು ಒಳ್ಳೇದು ಮಾಡಲಿ ಇಬ್ರಿಗೂ. ನಮಸ್ಕಾರ. ಥ್ಯಾಂಕ್ ಯು ಅಪ್ಪ, ಅವ್ರು ಕರ್ಕೊಂಬಂದಿದ್ದಕ್ಕೆ. ಹಾಂ, ಥ್ಯಾಂಕ್ ಯು ಅಮ್ಮ. ಒಂದು ವಿರಾಮ ತೆಗೆದುಕೊಂಡು ಬರ್ತೀನಿ. ಬಂದ ಮೇಲೆ ಬಣ್ಣದ ಕಥೆನೇ ಅಷ್ಟು. ಬಣ್ಣ ಹಾಕೋವಾಗ ನೋಡೋವಾಗ ಚೆನ್ನಾಗಿರುತ್ತೆ. ಭಾಳ ಫಿಲ್ಮ್ ಸ್ಟಾರ್ಗಳದ್ದು ಅಷ್ಟೇ, ಫಿಲ್ಮ್ ಸ್ಟಾರ್ಗಳು ಹೇಳ್ತಿರ್ತಾರಷ್ಟೇ. ಅವರು ಲೈಫು ಬ್ಯಾಕ್ಗ್ರೌಂಡಲ್ಲಿ ಭಾಳ ಕೆಟ್ಟದಾಗಿರುತ್ತೆ ಕೆಲವು ಸರ್ತಿ. ಅವ್ರಿಗಿರೋ ಸ್ಟ್ರೆಸ್ಗಳು, ಅವ್ರಿಗಿರೋ ಆತಂಕಗಳು, ಅದು. ಆಮೇಲೆ ಕೆಲವ್ರಿಗೆ ಏನಾಗ್ಬಿಡುತ್ತೆ, ಈಗ ನನ್ನಂಥವ್ರನ್ನ ಬಿಟ್ಬಿಡಿ, ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ ಅಂತೀನಿ, ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂತೀನಿ. ಕೆಲವ್ರಿಗೆ ಆಗಲ್ಲ ಹಂಗಿರೋಕ್ಕೆ. ಹಾಗಾಗಿ ಬಣ್ಣದ ಕಥೆನೇ ಅಷ್ಟು, ಬಣ್ಣದ ಲೋಕದ ಕಥೆನೇ ಅಷ್ಟು. ಎಲ್ಲರೂ ಎಲ್ಲ ವಿಚಾರದಲ್ಲೂ ಯಶಸ್ಸಾಗಲ್ಲ. ಇವ್ರ ಪ್ರಕರಣದಲ್ಲೂ ಹಾಗೆ ಆಗಿರ್ಬೋದು. ಈಗ ಭಗವಂತ ದಾರಿ ತೋರಿಸ್ತಾನೆ, ನಮ್ಮ ಕೈಲಾಗಿದ್ದನ್ನು ನಾವು ಮಾಡ್ಬೋದು ಅಷ್ಟೆ. ಓಕೆ, ಥ್ಯಾಂಕ್ ಯು.